ಹುಡುಗರು ಚಾನಲ್ ಮಾಡ್ಕೊಂಡಿದ್ರ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಒಂದೊಂದ್ ಕಡೆ ಹೋದಾಗ್ಲೂ ಒಂದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಅದ್ಯಾರಿಗೆ ಹೇಳೋದು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲ, ನಾವು ಇವತ್ತು ಬ್ಲಾಗ್ ಮಾಡ್ಬೇಕಂತ ಇರ್ಲಿಲ್ಲ. ಮೈಕ್ ತಗೊಂಡ್ವಲ್ಲ, ಅದನ್ನ ಟೆಸ್ಟಿಂಗ್ಗೋಸ್ಕರ ತಗೊಬಂದಿದ್ದು. ಅಲ್ಲ, ಇವಾಗ ಇಷ್ಟೆಲ್ಲ ಮಾತಾಡಿ ಇದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮೇಲೆ ಹೋಗ್ಬೋದು ಮಗ, ಇಲ್ಲಿ ಹೋಗ್ಬೋದು, ಆದ್ರೆ ಸೇಫ್ಟಿ ಇಲ್ಲ. ಬಿದ್ರು ಸಿಕ್ಲಾಗ ಜಾಸ್ತಿ ಅಂದ್ರೆ ಕೈಕಾಲು ಮುರಿಬೋದು ಅಷ್ಟೇ. ಸಾಕಲ್ಲ ಅದೇ ಗ್ಯಾಪ್ ಇದೆ ಅಲ್ಲ ಮಗ. ಶರು ಬಾ ಹೋಗೋಣ. ಅವಾಗ ಥಿಂಕಿಂಗ್ ಇದೆ, ಒಂದು ಕ್ಯಾಮ್ರಾ ಇದ್ರೆ ಮುಗೀತು, ಏನ್ ಬೇಕಿನ ಮಾಡ್ಬೋದು ಅಂತ. ಇವಾಗ ಕ್ಯಾಮ್ರಾ ಬಂದ್ಮೇಲೆ ಏನು ಮಾಡಕ್ ಆಗ್ತಿಲ್ಲ. ಅದೇ ಅದೇ ಮೈಕ್ ಒಂದು ಚೆಕ್ ಮಾಡ್ಕೊಂತೀರ ಮಗ. 15,000 ಒಂದೇ ಸತಿ. ಅದೇ ತಾನೇ ಗುಡ್ಡ? ಆ ಗುಡ್ಡ ಇಲ್ಲಿ ರೋಡ್ ಇಲ್ಲ. ನಡಿ ನಡಿ, ಮುಂದೆ ಅಲ್ಲಿ ಟರ್ನ್ ತಗೊಂಡು ಆ ರೋಡಿಗೆ ಹೋಗ್ಬೇಕು. ಅವನಿದೆ, ಇಲ್ಲೊಂಚೂರು ಗಾಡಿಗಳಿದಾವೆ. ನೋಡಿ ಯಾವ ರೋಡು? ಆ ಕಡೆ ಫುಲ್ ಆ ಕಡೆ ಹೋಗ್ಬೇಕಾ? ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಅಣ್ಣ ಅಡವಿದ್ದೆ. ಇಲ್ಲ ಇದೆಯಲ್ಲ ರೋಡು. ಈ ರೋಡಾ? ಹಾ, ಸರ್ ಇಲ್ಲಿ ಹೋಗ್ಬೋದಾ? ಆ ದಿಬ್ಬನ್ ನೋಡಿ ಆ ಕಡೆ ಹೋಗ್ಬೋದಾ? ಥ್ಯಾಂಕ್ ಯು. ಅವರು ನೋಡ್ಬಿಟ್ಟು ಹೇಳಿದ್ದ. ನೋಡ್ಬಿಟ್ಟು ಹೇಳಿದ್ದು. ಕನ್ಫರ್ಮ್ ಇಲ್ಲ, ಹೋಗ್ಬೋದಾ? ಕನ್ಫರ್ಮ್ ಇಲ್ಲ, ಹೋಗ್ಬೋದು. ಏಯ್ ಅಡ್ವೆಂಚರಾ? ನಾವು ನಮ್ದೇ ರೋಡ್ ಮಾಡೋಣ ಬಾ ಮಗ. ಅಲ್ಲೆಲ್ಲ ಹತ್ತಿಸ್ತೀವಿ ನೋಡು. ಹಾ, ಅಲ್ಲಿ ಹತ್ತಿಸ್ಬೋದು ನೋಡಲ್ಲಿ. ಅಲ್ಲಿ ಹಂಗೆ ನಿನ್ ಜೊತೆ ಬಂದು ಇದೊಂದು ಕೆಲಸ ಆಯ್ತಾ? ನಾನು ಹೇಳ್ದೆ ಅಲ್ಲಿ ಅಡ್ವೆಂಚರ್ ಬೈಕ್ ತಗೊಂಡಿದ್ರೆ ಎಲ್ಲ ಕಡೆಗೆ ಆಗಿರೋದಾ? ನೋಡಿ ಇಲ್ಲೇ ಹತ್ತಿಸ್ಬೇಕು. ಹತ್ತತ್ತ ಮಗ, ನಾನು ಇಳಿತೀನಿ ತಡಿ. ಬರ್ತಾ ಇರೋದು ಇದ್ರಲ್ಲಿ ಬರೋದು ಬೇಡ ಆಯ್ತಾ? ಇಂಡಿಕೇಟರ್ ಆಫ್ ಮಾಡು. ಮಗ ಇಲ್ಲಿದೆ ನೋಡ್ರಿ ರೋಡು. ಯಾವ್ದೋ ಟ್ರಸ್ಟ್ ಅನ್ಸುತ್ತೆ, ಹೋಗಕ್ಕಿಲ್ಲವಾ? ಅಲ್ಲ ಇಲ್ವಾ? ಅಲ್ಲೊಂದು ಟೆಂಪಲ್ ಕಾಣುತ್ತೆ. ಹಾ, ಏನು? ಅಲ್ಲೊಂದು ಟೆಂಪಲ್ ಕಾಣುತ್ತೆ, ಅದಕ್ಕೂ ಅಲ್ಲ ಇಲ್ವಾ? ನೀವು ಹೋಗೋದಾ? ಇದು ಮಿಕ್ಕಿ ಮೌಸ್ ಇದನ್ನಾಕ ಬನ್ನಿ. ಹಾ, ನೋಡ್ದೆ. ಅದನ್ನೆಲ್ಲ ನೋಡ್ರಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಮೆಚುರಿಟಿ ಇಲ್ಲ ಅನ್ಸುತ್ತೆ ಅವ್ರಿಗೆ. ನೀನು ತಗೊಂಬೇಕಂತ ಇದ್ಯಲ್ಲ ಅನ್ಸುತ್ತೆ. ಮರೆ ತೆಗಿಬೇಡ ನೀನು ಹಿಂಗೆಲ್ಲ ಹೇಳಿ. ದೊಡ್ಡಬಳ್ಳಾಪುರದಿಂದ ಬಂದ್ರೆ ಬರ್ತೀವಿ ನೋಡು. ಯಾವ ರೋಡಲ್ಲಿ? ಆ ರೋಡಲ್ಲಿ ಅಲ್ಲಿ. ಓ ಇದೇನಾ ಅಂತ ಅದು ನಾನು ನೋಡಿದ್ದು. ಹಾ, ಇಲ್ಲಿದೆಯಲ್ಲ ಕೋಟೆ ಇದೆ ಮಗ. ಹಾ, ಇದೆ ನಾನು ನೋಡಿದ್ದು. ಇಲ್ಲೇ ಇದೆ, ಹೋಗೋಣ. ಹೋಗೋಣ. ಹಾ, ಲೆಫ್ಟಿಗೆ ತಗೊಳ್ಲಾ? ಹಾ, ಇಲ್ಲಿಂದ ಹೋಗ್ಬೋದೇ ಅಂತ.
ಗೊತ್ತಿಲ್ಲ ನನಗೆ. ನೋಡೋಣ. ಎಂಟ್ರೆನ್ಸ್ ಎಲ್ಲಿ? ಕೋಟೆ. ಕೋಟೆ ದೇವನಹಳ್ಳಿ. ಗಾಡಿ ಇಲ್ಲ ಹಾಕಣ. ಗಾಡಿ ಮುಂದೆ ಇಲ್ಲ ಹಾಕ್ಲಾ ಕಾರ್ ಹತ್ರ? ಇಲ್ಲಿ ಎಂಟ್ರಿ ಟಿಕೆಟ್ ಏನಿಲ್ಲ ಅನ್ಸುತ್ತಲ್ಲ. ಇಲ್ಲಿ ಗೊತ್ತಿಲ್ಲ, ನೋಡೋಣ ಬಾ. ಕೌಂಟ್ರ್ ಇದೆ ಮಗ ಇಲ್ಲಿಂದ ಎಂಟ್ರಿ. ಯಾರಿಲ್ಲ, ಹೋಗ್ಬೋದು. ದೇವನಹಳ್ಳಿ ಕೋಟೆಗೆ ಜಸ್ಟ್ ಹೋಗುತ್ತೆ. ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಜೋರಾಗಿ ಹೇಳು. ಮಗ ಮೈಸೂರು ಶ್ರೀರಂಗಪಟ್ಟಣ ಇದೆಯಲ್ಲ, ಅದು ಸೇಮ್ ಇದೇ ತರ ಫೀಲ್ ಕೊಡುತ್ತೆ ಮಗ ಕೋಟೆ. ಹೌದಾ? ಹಾಂ, ನಾವು ಹೋಗಿಲ್ಲಲ್ಲ ಮಗ ಅಲ್ಲಿಗೆ. ನಾನು ಹೋಗಿದ್ದೀನಲ್ಲ. ಅದು ಹೆಂಗೆ ಫೀಲ್ ಕೊಡುತ್ತೆ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ ಮಗ? ಅಂದರೆ ಜಸ್ಟ್ ಇದು ಈ ಎಂತ ಹೇಳ್ತಾರದು, ಇದು ಬಾರ್ಡ್ರ್ ಅನ್ಸುತ್ತೆ ಶರೋ. ಬಾಡ್ರಾ? ಇದು ನೋಡಿ, ಇದ್ರೊಳಗಿರೋದು ಇವ್ರದ್ದು ಏರಿಯಾ ಅನ್ಕೊಂತೀನಿ, ಐ ಥಿಂಕ್. ಓಕೆ. ಇಲ್ಲಿಂದ ವೀಕ್ಷಣೆ ಮಾಡ್ತಾ ಇದ್ರ? ಆ ಕಡೆಯಿಂದ ಯಾರು ಬರ್ತಾರೆ ದಾಳಿ ಮಾಡಕ್ಕೆ ಅಂತ? ಹಾಂ, ಇದೆ ನೋಡು, ಈ ಒಳಗಡೆ ದೊಡ್ಡ ಊರೇ ಇದೆ. ವಿವಿಂಗ್ ಆ್ಯಂಗಲ್ ಇದೆ ಇಲ್ಲಿಂದ. ಇದೆಲ್ಲ ಸೈನಿಕರು ಕೂರಕ್ಕೆ ಮಾಡ್ತಿದ್ ನಾನು. ಕದ್ಕೂರದ? ಕದ್ಕೂರು ಅದೇನ ಕೆರೆ ಇದೆ ಇಲ್ಲಿ. ಮೇಲೆ ಹೋಗ್ಬೋದು ಮಗ, ಇಲ್ಲಿ ಹೋಗ್ಬೋದು, ಆದ್ರೆ ಸೇಫ್ಟಿ ಇಲ್ಲ. ಬಿದ್ರು ಸಿದ ಕೆಳಗ ಜಾಸ್ತಿ ಅಂದ್ರೆ ಕೈಕಾಲು ಮುರಿಬೋದು ಅಷ್ಟೇ. ಸಾಕಲ್ಲ ಅದೇ. ದೊಡ್ಡದಾಗಿ ಇದೆ ಮಗ ಕೋಟೆ ಇದು. ಇದು ನಾನು ಹೇಳಲಿಲ್ಲ, ಇದೊಂಥರ ತಡೆಗೋಡೆ ಅಂತ. ತಡೆಗೋಡೆ? ಯಸ್. ಇದ್ರೊಳಗಡೆ ಹೋಗ್ಬೋದು ಮಗ, ನೋಡೋಣ. ಇದ್ರೊಳಗೆ ಗ್ಯಾಪ್ ಇದೆ ಅಲ್ಲ ಮಗ. ಏ ಶರು, ಏನು ಜಾಗ ಇದೆಯಾ? ಇದ್ರೊಳಗೆ ಇನ್ನೊಂದು ಗ್ಯಾಪ್ ಇದೆ ನೋಡು. ಲೈಟರ್ ಹಾಕು. ಎಂತ ಲೈಟ್ ಹಾಕೋದು? ಒಳಗಡೆ ಹೋಗ್ಬೋದಾ? ಅಷ್ಟೇನಾ? ಹಾಂ, ಅಂದರೆ ಇಲ್ಲಿ ಜಸ್ಟ್ ಹಿಂಗೆ ಕೂರುವಾಗ ಅಷ್ಟೇನಾ? ನಾನೇನು ಅನ್ಕೊಂಡು ಬಂದ. ಈ ಕಂಡಿಲೆಲ್ಲ ನೋಡ್ತಾ ಇದ್ರು ಅನ್ಸುತ್ತಲ್ಲ ಅವಾಗ. ಹಾಂ, ಇರಬಹುದೇನೋ. ಈ ಕಂಡಿಲ್ ನೋಡೋಕೆ ಏನು ಕಾಣುತ್ತೆ? ಹೌದು ಹುಷಾರು. ಏಯ್ ನೋಡು, ಪಿರಂಗಿರಂಗಿ. ಹೌದು, ಆ್ಯಂಗಲ್ಲು ನೋಡಿ, ಇಲ್ಲೊಂದು ಆ್ಯಂಗಲ್ಲು, ಮೇಲೊಂದು ಆ್ಯಂಗಲ್ಲು. ಓಕೆ, ಇದು ಹೆಂಗೆ ಕೊರ್ದಿಯಾರ ನೋಡಮ್ಮ, ಕ್ಲೀನಾಗಿ ನೀಟಾಗಿ ಅಲ್ವಾ? ಒಂದೊಂದರಲ್ಲೇ ನೋಡ್ತಾ ಇದ್ರು ಅನ್ಸುತ್ತೆ ಮಗ ಅವಾಗ. ಅದು ಎಂಟ್ರೆನ್ಸ್. ಅವಾಗನವ್ರು ಏನೇನು ಮಾಡ್ತಾಯಿದ್ರು. ಇದಷ್ಟೇ ಇವಾಗ ಕಟ್ಟಿರೋದು ಅನ್ಸುತ್ತೆ. ಬಾ, ಇದು ಸಪ್ರೇಟ್ ಇವಾಗ ಕಟ್ಟಿದಂಗಿದೆ ಬಿದೋಗಿ. ಎಕ್ಸ್ಟ್ರಾ ಕಟ್ದಂಗೆ ಇದೆಲ್ಲ. ಎಸ್, ಇದು ಇವಾಗಿನ ಕಟ್ಟಿದಂಗಿದೆ. ಇಲ್ಲೆಲ್ಲ ಸೇಮ್ ಅದೇ ಥರನೇ ಮಾಡಿದ್ದಾರೆ ಮಗ. ಇದು ನೋಡು, ಮೂರು ಕಿಂಡಿ. ಅಲ್ಲ ಮಗ, ಗೋಪುರ ಒಳಗೆ ಕಳಿಸ್. ಇದನ್ನ ಕಟ್ಟಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು? ಭಾರಿ ಸ್ಪೀಡಾಗಿ ಕಟ್ತಾ ಇದ್ರು ಬಿಡು ಮಗ. ಸೈನಿಕರನ್ನ ಯೂಸ್ ಮಾಡ್ತಿದ್ರಾ? ನೋಡಿ, ಇಷ್ಟೆಲ್ಲ ಮಾಡಿದ್ದಾರೆ. ಇದರಲ್ಲೂ ಒಂದು ಚಿಕ್ಕ ಡಿಸೈನ್ ನೋಡಿ ಮಾಡಿದ್ದಾರೆ. ನೋಡಿ, ಎಲ್ಲಿ ಚಿಕ್ಕದು? ಏನು ಅವಶ್ಯಕತೆ ಇತ್ತು ಹೇಳೋದು? ಯಾವ್ದು ಹಾಂ, ಕಲೆ. ಎಲ್ಲರೂ ಹೇಳ್ತಾರಲ್ಲ ಇಂಡಿಯಾ ಎಲ್ಲ ಹಿಂದೆ ಇದೆ ಅಂತ. ಇಂಡಿಯಲ್ಲಿ ಯಾವಾಗಲೂ ಮುಂದೆ ಹೋಗಿತ್ತು. ಹೌದು, ಈಗಿನ ಜನ್ರೇಷನ್ ಮುಂದೆ ಇದೆ, ಬೇಕಾಗಿರೋದ್ರಲ್ಲ. ನಾವು ಯಾವ್ದ್ರಲ್ಲಿ ಮುಂದೆ ಇದೀವಿ ಅಂತ ನಾವು ಹೇಳಕ್ ಹೋಗೋದು ಇವಾಗ. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ನ ಮಕ್ಕಳ್ರ. ಕೋಟೆ ಬಗ್ಗೆ ಏನಾರು ಮಾಹಿತಿ ಇದೆಯಾ? ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಫುಲ್ ಅವ್ರ ಪ್ರೊಟೆಕ್ಷನ್ಗಾಗಿ ಮಾಡಿರೋ ಗೋಡೆ, ತಡೆಗೋಡೆ ಇದು. ಇದ್ರ ಒಳಗಡೆ ಇರೋ ಊರು ಮೇ ಬಿ ಅವ್ರದ್ದಾಗಿತ್ತು ಅನ್ಕೊಂತೀನಿ. ಕನ್ಫರ್ಮ್ ಇಲ್ಲ. ಮತ್ತೆ ನಾನು ಹೇಳ್ದೆ ಅಂತ ನಾನು ಟ್ರೋಲ್ ಮಾಡಿರಿ. ಸಾರಿ. ಅಮರ ಪ್ರೇಮಿಗಳೆಲ್ಲ ಹೆಸರು ಕೆತ್ತಿದ್ದಾರೆ, ನೋಡ್ಕೋಬಹುದು ಇಲ್ಲೆಲ್ಲ. ಏನಾದರೂ ಫ್ರೀ ಇರೋ ಟೈಮಲ್ಲಿ ಈ ಪ್ಲೇಸಿಗೆ ಬರ್ಬೋದು.
ಚೆನ್ನಾಗಿದೆ. ಅಂದರೆ ಲೊಕೇಶನ್ ದೇವನಹಳ್ಳಿ ಬಂದರೆ ಹಳ್ಳಿ, ಇಲ್ಲಿ ಬಂದುಬಿಟ್ಟು ದೇವನಹಳ್ಳಿ ಕೋಟೆ ಅಂತ ಹೊಡೆದ್ರೆ ಬಸ್ ಸಿಗುತ್ತೆ. ನಾವು ಮ್ಯಾಪಲ್ಲಿ ಹಾಕೋಣ ಲೊಕೇಶನ್. ಮ್ಯಾಪಲ್ಲಿ ಹಾಕಿ ಮಾಡ್ಬೇಕು. ಇಲ್ಲಿ ನಿತಿನೊಬ್ಬ ಆಡಾದ್ರೆ ಊರಿಗೆ ಕೋಳಿ ಕೊಯ್ಯಕ್ಕೆ ಹೋಗ್ಯ ನಾನು. ಊರಿಗೆ ಹೋಗಲ್ಲ ನಾನು ಅಂತಾನೆ, ಹೇಳ್ದೆ ಹೋಗ್ತಾನೆ. ಇನ್ನಿಂದಿನ ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡ್ತಾನೆ, ಹಿಂದಿನ ಫೋನ್ ಮಾಡ್ತಾನೆ ಮಗ ಊರಿಗೆ ಹೊಟ್ಟಿನಿ, ಮಗ ಬಸ್ ಸ್ಟ್ಯಾಂಡ್ ಹೋಗಲ್ಲ ಅಂದೆಲ್ಲ ಅಂದರೆ ಮಗ ಹಿಂಗೆ ಅರ್ಜೆಂಟ್ ಇತ್ತು ಹೊರಟೆ ಅಂತಾನೆ. ಇದೆಲ್ಲ ಇವಾಗ ಕಡ್ದಂಗೆ ಇದಾವಲ್ಲ. ಇಲ್ಲ ಇದ್ದಿಲ್ಲ. ಮಗ ಆದ್ರೂ ಎಷ್ಟು ಹೈಟ್ ಕಟ್ಟಿದ್ದಾರೆ ನೋಡಿ ಮಗ, ಕೆಳಗೆ ನೋಡಿದ್ರೆ ಎಲ್ಲ ಕರೆಕ್ಟ್. ಇದೆ ಮಗ ಕರೆಕ್ಟ್. ನಾನು ಅಲ್ಲಿ ಲೊಕೇಶನಲ್ಲಿ ನೋಡಿದ ಪ್ಲೇಸ್ ಇದೆ, ಮ್ಯಾಪಲ್ಲಿ ಕಾಣ್ತಲ್ಲ. ಇವಾಗಲೇ ಗೊತ್ತಾಯ್ತು. ಮಳೆಗಾಲದಲ್ಲೆಲ್ಲ ಸ್ವಲ್ಪ ಜಾರ್ಬೋದಾ ಅಂತಿಲ್ಲ, ಸ್ವಲ್ಪ ಅಲ್ಲ. ನೋಡ್ತಾ ಇದ್ದ ಈ ಕೋಟೆ ಒಳಗಡೆ